ಅರ್ಧ ತಾಸ ಆತ್ ವಿಡಿಯೋ ಮಾಡಂತ. ಹೇಳ್ರಪ್ಪ. ಒಂದು ಫೋಟೋ ತಕೋಬೇಕಂತಂದ್ರೆ ನಾನು ನೋಡಕಂತ ಒಂದ್ 2 ತಾಸ ಆತ್ರಿ ಇಲ್ಲಿ ಬಂದ್. ಐ ಲವ್ ಕಪ್ಪದ ಗುಡ್ಡ ಅನ್ನೋದನ್ನ ಬೋರ್ಡ್ ಬಿಟ್ಟು ಯಾರು ಸರಿ ಹೋಲ್ರಿ. ಒಂದು ಸಮಸ್ಯೆ ಖಂಡಿತ ಇದೆ. ಸರಿದಿಲ್ಲ ಅವ್ರೆ, ನಾವು ಹೋಗಿ ಸರ್ಸ್ಬೇಕ. ಬೈ ನನಗ್ ನಮ್ ಕಪ್ಪದ ಗುಡ್ಡದ ಬಗ್ಗೆ ಬಾಳ ಹೆಮ್ಮೆ ಆಕೈತಿ. ಯಾಕಪ್ಪ ಅಂತಂದ್ರ ಏಷ್ಯಾದೊಳಗನ ಪರಿಶುದ್ಧವಾದ ಗಾಳಿ ಸಿಗುವಂತ ಸ್ಥಳ ಯಾವ್ದಪ್ಪ ಅಂದ್ರ ನಮ್ ಕಪ್ಪದ ಗುಡ್ಡ. ಹೌದು. ಆದ್ರೆ ಇಂತ ಕಪ್ಪದ ಗುಡ್ಡದೊಳಗ ಈ ವರ್ಷ ಮಳೆ ಆಗಿಲ್ಲ ಅನ್ನೋದು ನಮ್ ದೊಡ್ಡ ದುರಾದೃಷ್ಟ. ಇಲ್ಲಿ ಎಷ್ಟೋ ಜನ ಇವು ನೋಡಾಕಂತ ಬಂದ್ ಹುಡುಗರು ಸಿಗರೇಟ್ ಹೊಡೆದ್ ವಾಸನಿ ಹೊಲ ಸೇವಿಸಿಟ್ಟು ಹೋಗ್ಬಿಡ್ತಾರೆ. ಎಲ್ಲಿ ಅದ ಸಿಗರೇಟಿನ ಹೊಗಿ ಮಾಡಕ್ ಹೋಗಿ ಟಚ್ ಆಗಿ ಮಳೆ ಆಗ್ಲಾರ್ದನು ಅಂತ ನನಗ ಅನಿಸ್ಬಿಟ್ಟೈತಿ. ಯಾರ ಬರೀಪ ಇಲ್ಲಿ ಸಿಗರೇಟ್ ಅದು ಹೊಡ್ಯಾಕ್ ಹೋಗ್ಬೇಡ್ರಿ. ಸಿಗರೇಟ್ ಒಂದ್ ವೇಳೆ ಹೊಡೆದ್ರು ಹೊಗಿ ವಾಪಸ್ ನಿಮ್ ಗಂಟಲ್ದಾಗ ತಗೊಂಡ್ಬಿಡ್ರಿ, ಹೊರಗ್ ಬಿಡಾಕ್ ಹೋಗ್ಬಿಡ್ರಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇನ್ನೊಂದು ಯಾರೆಲ್ಲ ಫ್ಯಾಮಿಲಿ ಆಗಿರ್ಲಿ ಫ್ರೆಂಡ್ಸ್ ಆಗಿರ್ಲಿ ಬರಾಕಂತಿರಲ್ಲ, ಪ್ಲಾಸ್ಟಿಕ್ ಐಟಮ್ ಒಳಗ್ ಏನ ತಗೊಂಬಂದ್ರು ಡಸ್ಟ್ಬಿನ್ ಒಳಗ ಹಾಕ್ರಿ, ಯೂಸ್ ಮಾಡಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಯಾಕಂದ್ರ ಕಪ್ಪದ ಗುಡ್ಡದಾಗ ಎಲ್ಲಿ ಬೇಕಾದಲ್ಲಿ ಪ್ಲಾಸ್ಟಿಕ್ ಐಟಮ್ ಕಾಣಕಂತಾವು. ಒಂದ್ ವೇಳೆ ಡಸ್ಟ್ಬಿನ್ ಏನಾರು ತುಂಬಿದ್ರ ಮಡಿಚಿ ಮಡಿಚಿ ನೀವು ತಂದಿರಂತ ಬ್ಯಾಗ್ ಒಳಗರ ಇಟ್ಕೋರಿ. ಅಲ್ಲಿ ಯಾಕೆ ಹೋಗ್ಬೇಡ್ರಿ. ಬಡಿ ಅಚ್ಚಿ ಬಾತ್ ಕೈಯ. ಮ್ಯಾಲ ಹತ್ತಿ ಎಲ್ಲಾನು ನೋಡಿ ಕೆಳಗ್ ವಾಪಸ್ ಇಳಿದ್ ಬಂದು ನಮ್ಮೂರ್ ಕಡೆಗೆ ಹೊಂಟಿರಿ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ಬಾಯ್. ಓಟ್ಬಾ.